ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಹೊನ್ನವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಚಾಲ ಕುಡ್ದಾಯಿತು. ನಾನು ನಿನ್ನೆ ಅತ್ತೆ ಮನೆಗೆ ಹೋಗಿ ಇವಾಗ ಒಂದು ಅರ್ಧ ಗಂಟೆ ಆಯ್ತೇನೆ ಅಷ್ಟೇ ಬಂದು ಕೆಲಸ ಎಲ್ಲ ಶುರು ಮಾಡಿದೆ. ಹಾಗೆ ಬ್ಲೋಗ್ ಕೂಡ ಶುರು ಮಾಡ್ಕೊಂಡಿದ್ದೆ. ಈಗ ಸಿಂಗರಿಗೆಲ್ಲ ಕೊಡಬೇಕು. ಇಲ್ಲೆಲ್ಲ ಅಕ್ಕಚ್ಚು ಬಕೆಟೆಲ್ಲ ನೋಡಿ ಇಲ್ಲಿ ತಂದಿಟ್ಕೊಂಡು ಈಗ ಕೆಲಸ ಎಲ್ಲ ಶುರು ಮಾಡ್ತಿದ್ದೆ. ಹಂಗೆ ನಿನ್ನೆಯಿಂದಲೇ ನಮ್ಮ ಮನೇಲಿ ಅಡಿಕೆ ಮರಕ್ಕೆಲ್ಲ ಮದ್ದು ಹೊಡೆಯೋದು ಕೆಲಸ ಆಯ್ತದೆ. ಮತ್ತು ಮಳೆ ಕೂಡ ಜೋರಿದೆ. ಇವಾಗೇನೋ ಬಿಸಿಲಿದೆ ಬೆಳಿಗ್ಗೆ. ಹಾಗೆ ನಮ್ಮದು ಮದ್ದು ಹೊಡೋ ಕೆಲಸ ಆದಮೇಲೆ ಮಳೆ ಬಂದರೆ ತುಂಬ ಚೆನ್ನಾಗಿರ್ತದೆ. ಇವತ್ತಿನ ಡೈಲಿ ರುಟೀನ್ ಬ್ಲಾಗ್ಗೆ ಎಲ್ರಿಗೂ ಕೂಡ ವೆಲ್ಕಮ್. ಹಾಗೆ ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡೋಣ. ಲೆಟ್ಸ್ ಮತ್ತು ಮನೆಯದು ಒಂದು 4-5 ವೆರೈಟಿಯ ದಾಸವಾಳ ಗಿಡ ಎಲ್ಲ ತಂದಿದೆ. ಅದನ್ನೆಲ್ಲ ನೆಡಬೇಕು ಈಗ. ಮತ್ತು ನಮ್ಮ ಅತ್ತೆ ಮನೇಲಿ ತುಂಬ ಚಂದ ದಾಸವಾಳ ಆಗಿರ್ಬೋದು, ಹೀಗೆ ಚಂದ ಗಿಡ ಎಲ್ಲ ಮಾಡಿದ್ದಾರೆ ನಮ್ಮ ಅತ್ತೆ. ಸೊ ನಾನು ಕೂಡ ಒಂದು 4-5 ಜಾತಿದು ದಾಸವಾಳ ಗಿಡ ತಗೊಂಡ್ಬಂದಿದ್ದೆ. ಅದನ್ನು ನೆಡಬೇಕು. ಈಗ ಸುಮಾರಷ್ಟು ಕೆಲಸ ಇದೆ. ಈಗ ಫಸ್ಟಲ್ಲಿ ಹೋಗಿ ನಾನು ಸಿಂಗರಿಗೆಲ್ಲ ಕಚ್ಕೊಟ್ಟು ಕೆಲಸ ಮುಗಿಸ್ಕೊಂಡು ಆಮೇಲೆ ಅದರ ಕೆಲಸ. ಹೀಗೆ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಆಯಿತಾ. ಯಾವತ್ತು ಕೊಯ್ದಿರೋ ಜಾಯ್ಕೆ ಎಲ್ಲನೂ ಬಿಸಿಲೆಲ್ಲ ಒಣಗಿಸೋದು ಇಟ್ಟೆ. ಆಮೇಲೆ ನಮ್ಮನೆ ರಾಕಿಯನ್ನು ಇಲ್ಲಿದ್ದೇನೆ ನೋಡಿ. ರಾಕಿನ ಬಿಸಿಲು ಬಂದಿದೆಯಲ್ಲ, ಸಾಕು. ಅಲ್ಲೇ ಇರು, ಬರಬೇಡ, ಅಲ್ಲೇ ಇರು. ನೋಡಿ ನೋಡಿ ಸರ್ಕಸ್ ಮಾಡೋದು ಅಕ್ಕಚ್ಚ ಕೊಡಿ ಅಂದರೆ. ಎಂತ ಮೊಬೈಲ್ ತಿಂತೀಯೇನೆ ನೀನು? ಕುಡಿ ಅಕ್ಕಚ್ಚ ಕುಡಿ, ಬಾ. ಕುಡಿ ಕುಡಿ ಕುಡಿ. ಮುಳ್ಳಿ ಅದು ನನ್ನ ಫೋನು ಅಕ್ಕ. ಅಂತ ಫೋನ್ ಕೊಡಿ ಅಂತಾರೆ. ಎಂತಕ್ಕೆ ನಿಂಗೆ? ಚಲೋ ಆಯ್ತು. ಸಿಂಗರಿ ಕುಡಿ.
ಬೆಳಿಗ್ಗೆ ಸುಮಾರೆಲ್ಲ ಕೆಲಸ ಎಲ್ಲ ಮುಗಿಸಿ ನಾನೊಂದು 10:30 11 ಗಂಟೆ ಅಷ್ಟೊತ್ತಿಗೆ ಹಸಿ ಕೊಯ್ಯೋಕ್ಕೆ ಹೋಗಿದ್ದೆ ಮಷಿನ್ ತಗೊಂಡು. ಈ ಮಷಿನ್ ನಮ್ಮದು ಈ ಸೀಸನ್ಗೆ 1 ವರ್ಷ ಆಯಿತು ಯೂಸ್ ಮಾಡೋದಕ್ಕೆ ಶುರು ಮಾಡಿ. ತುಂಬಾ ಚೆನ್ನಾಗಿ ಬಾಳಿಕೆ ಬಂತು. ಹಾಗೆಯೇ ನಮಗಂತೂ ತುಂಬಾ ಉಪಯೋಗ ಆಗಿದೆ ಅಂತಲೇ ಹೇಳ್ಬೋದು. ಈ ಮಷಿನ್ ಯಾರ್ಯಾರು ಪರ್ಚೇಸ್ ಮಾಡಿದ್ದೀರಿ ಅಂತ ಗೊತ್ತಿಲ್ಲ. ಆದರೆ ಈ ಮಷಿನನ್ನು ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡಿ ಹಾಕಿದವಾಗ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ಹಾಗೆ ತುಂಬ ವೈರಲ್ ಕೂಡ ಆಗಿತ್ತು. ಹಾಗೆಯೇ ನಮ್ಮಂಥ ಹೆಣ್ಮಕ್ಳಿಗೆಲ್ಲ ತುಂಬಾ ಚೆನ್ನಾಗಾಗುತ್ತೆ. ಅಂದರೆ ಈಗ ತೋಟದಲ್ಲಿ ಯಾರ್ಯಾರು ಹೆಣ್ಮಕ್ಳೆಲ್ಲ ಕೆಲಸ ಮಾಡ್ತಾರೆ ನೋಡಿ, ಈ ಮಷಿನ್ ಮೂಲಕ ಒಂದು ಹಸಿಯನ್ನು ಕೊಯ್ಯೋದಕ್ಕಂತೂ ಭಾರಿ ಬೆಸ್ಟ್ ಅಂತಲೇ ಹೇಳ್ಬೋದು. 1 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಬಂದಿದೆ. ಮತ್ತು ಮೇಂಟೆನೆನ್ಸ್ ಕೂಡ ತುಂಬ ಈಸಿ. ನಾವು ಬ್ಲೇಡ್ ಒಂದು ಶಾರ್ಪ್ ಮಾಡೋದಿರುತ್ತೆ ಬಿಟ್ಟರೆ ಬಾಕಿ ಎಲ್ಲನೂ ಮೇಂಟೆನೆನ್ಸ್ ಎಲ್ಲ ತುಂಬ ಕಡಿಮೆ ಇದ್ರದ್ದು. ಹಾಗೆಯೇ ಪರ್ಚೇಸ್ ಮಾಡುವಾಗ ಒಂದು ಸರಿ ಸ್ವಲ್ಪ ಬಜೆಟ್ ಅಂತ ಅನಿಸಿದ್ರು ಕೂಡ ಆಮೇಲೆ ಅಷ್ಟೆಲ್ಲ ಏನು ರಿಸ್ಕ್ ಇರೋದಿಲ್ಲ. ಹಾಗೆಯೇ ನಾನು ಇವತ್ತು ನೋಡಿ 2 ಹೊರೆ ಹಸಿ ಹುಲ್ಲನ್ನು ಕೊಯ್ದಿದ್ದೀನಿ, ಒಂದು ತಾಸಿನ ಒಳಗಡೆ. ಹಾಗೆ ಪ್ರತಿದಿನ ಕೂಡ ಅಷ್ಟೇ ಇದೇ ರೀತಿಯಾದಂಥ 2 ಹೊರೆಯನ್ನು ಕೊಯ್ತೀವಿ ನಾವು ಸಿಂಗರಿಗೆ. ಹಾಗೆಯೇ ದಾದ ಪ್ರತಿದಿನ ಕೂಡ ಹೊತ್ಕೊಂಡು ಹೋಗ್ತಾರೆ ನಾವು ಕೊಯ್ದಿಟ್ರೆ. ಇಷ್ಟೊತ್ತಿಗಂತೂ ತುಂಬ ಬಿಸಿಲಿತ್ತು. ಹಾಗೆ ನಮ್ಮದು ಮದ್ದೊಡೆಯೋ ಕೆಲಸ ಕೂಡ ಆಯ್ತಿತ್ತು ನೋಡಿ. ಮಳೆ ಅಂತೂ ತುಂಬ ಉಪಕಾರನೇ ಮಾಡ್ತು. ಮತ್ತು ಈ ವರ್ಷ ಅಂತೂ ಮಳೆ ಅಂತೂ ತುಂಬ ಕಡಿಮೆ ಅನ್ನೋ ಅಂತೂ ಗೊತ್ತಿಲ್ಲ. ಹೋದ ವರ್ಷ ಈ ಟೈಮಲ್ಲಿ ನೆರಾವಳಿ ಎಲ್ಲ ಬಂದುಬಿಟ್ಟಿತ್ತು ಮತ್ತು ವಿಪರೀತ ಮಳೆ ಆಗಿಬಿಟ್ಟಿತ್ತು. ಯಾವ ಕೆಲಸ ಕೂಡ ಮಾಡೋದಕ್ಕೆ ಆಯ್ತಾ ಇರಲಿಲ್ಲ. ಈ ವರ್ಷ ಅಂತೂ ಮಳೆ ತುಂಬಾ ಕಡಿಮೆ. ಇನ್ನು ಹೊಳೆಲೆಲ್ಲ ಸರಿಯಾಗಿ ನೀರು ಕೂಡ ಬಂದಿಲ್ಲ, ಕೆಂಪು ನೀರು. ಆ ರೀತಿ ಆಗಿಬಿಟ್ಟಿದೆ ನೋಡಿ. ಇನ್ನು ಇವತ್ತಿನ ಕೆಲಸ ಮದ್ದೊಡೆಯೋದಲ್ಲ, ಹಾಗಾಗಿ ಸುಣ್ಣ ಕರಗಿಸ್ಕೊಳ್ಳೋದು, ತುತ್ತನ್ನು ನೆನೆಸಿ ಕೊಡೋದು, ಈ ಥರದ್ದೇ ಕೆಲಸಗಳೆಲ್ಲ ಜಾಸ್ತಿ ಇತ್ತು. ಅಡುಗೆ ಎಲ್ಲ ಬೆಳಗ್ಗೆ ಮೊದಲೇ ಮುಗಿಸ್ಬಿಟ್ಟಿದ್ರು ಅಮ್ಮ. ನಾನು ಸ್ವಲ್ಪ ಹಸಿ ಎಲ್ಲ ಕೊಯ್ದು ಸಿಂಗರಿಗೆಲ್ಲ ಕಚ್ಕೊಟ್ಟು ಮತ್ತು ತುತ್ತು ಸುಣ್ಣ ಈ ಥರದ್ದೆಲ್ಲ ತಯಾರು ಮಾಡಿಕೊಡೋದು ಅದನ್ನ ಕಡೆಯವ್ರಿಗೆ. ಇನ್ನು PCM ಇದು ಗಟ್ಟಿ ತುತ್ತನ್ನು ತರ್ತೀವಿ ನಾವು. ಇದರಲ್ಲಿ 2 ರೀತಿ ಬರ್ತದೆ ಮತ್ತು ಬೇರೆ ಬೇರೆ ಕಂಪನಿಯದಾಗಿರ್ಬೋದು ಮತ್ತು ಬೇರೆ ಬೇರೆ ಕ್ವಾಲಿಟಿದೆಲ್ಲ ಇರ್ತದೆ. ನಾವು PCM ಪ್ರತಿ ವರ್ಷವೂ ಕೂಡ, ಈ ವರ್ಷ ಅಂತೂ ಇನ್ನೂ ಕೂಡ ಜಾಸ್ತಿ ಆಗಿದೆ ಇದರ ರೇಟೆಲ್ಲನೂ. 530, 540, 550 ಹೀಗಾಗಿದೆ. ಇನ್ನು 400 ರೂಪಾಯಿ ಮೇಲ್ಗಡೆ 450 ಹೀಗದ್ರದ್ದು ಕೂಡ ಕ್ವಾಲಿಟಿ ಮೇಲೆ ಪ್ರೈಸಸ್ ಇರುವಂಥ ತುತ್ತುಗಳೆಲ್ಲ ಸಿಗ್ತದೆ. ನಾವು ಫಸ್ಟ್ ಕ್ವಾಲಿಟಿ ತುತ್ತನ್ನು ಯಾವಾಗಲೂ ತರ್ತೀವಿ. ಅದು PCM ಬ್ರ್ಯಾಂಡಿಂದನೇ, ಮಾರ್ಕೆಟ್ ಸೊಸೈಟಿಯಿಂದ ತಂದಿರ್ತೀವಿ. ಈ ಥರ ತುತ್ತು ಸುಣ್ಣ ಇದನ್ನೆಲ್ಲ ಪರ್ಚೇಸ್ ಮಾಡೋದ್ರಿಂದ ತೋಟಗಾರಿಕೆ ಇಲಾಖೆಯಲ್ಲಿ ಸಬ್ಸಿಡಿಯನ್ನು ಕೂಡ ಕೊಡ್ತಾರೆ. ಆದರೆ ಪ್ರತಿ ವರ್ಷ ಅದೊಂಥರ ತುಂಬ ರಿಸ್ಕ್. ಆ ಫಾರ್ಮ್ ತುಂಬಬೇಕು, ಅಲ್ಲಿ ಅರ್ಜಿ ಅಪ್ಲೈ ಮಾಡಬೇಕು, ಅದಕ್ಕೇ ಒಂದಿಷ್ಟು ಕೆಲಸ ಆಗ್ತದೆ ಹೇಳಿ ನಾವು ಆ ಥರ ಎಲ್ಲ ಏನು ಮಾಡೋದಕ್ಕೆ ಹೋಗೋದಿಲ್ಲ. ಇನ್ನು ಬೇಕಾದವರು ಈ ಸಬ್ಸಿಡಿಯನ್ನು ತಗೊಳ್ಬೋದು ತೋಟಗಾರಿಕೆ ಇಲಾಖೆಯಲ್ಲಿ. ಮಾರ್ಕೆಟ್ ಸೊಸೈಟಿಯಲ್ಲಿ ತುತ್ತು ಸುಣ್ಣ ಇದನ್ನು ಪರ್ಚೇಸ್ ಮಾಡಿರೋಂಥ ಬಿಲ್ಲನ್ನು ತಗೊಂಡೋಗಿ ಸೊಸೈಟಿ ಅಂದರೆ ತೋಟಗಾರಿಕೆ ಇಲಾಖೆಯಲ್ಲಿ ಕೊಟ್ಟು ಅಲ್ಲಿ ಅರ್ಜಿಯನ್ನು ಅಪ್ಲೈ ಮಾಡಿದ್ರೆ ಹಣ ಬರ್ತದೆ ಅರ್ಧಕ್ಕಾಗುವಷ್ಟು. ಇವತ್ತು ಕೆಲಸ ಎಲ್ಲ ಆದಮೇಲೆ ಸಂಜೆ ಟೈಮಲ್ಲಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಥರ ಮ್ಯಾಗಿ ಮತ್ತು ಆಮ್ಲೆಟ್ ಮಾಡ್ತಾಯಿದ್ದೀನಿ. ಮ್ಯಾಗಿ ಮಾಡೋಕ್ಕೆ ನಾನು ಹಿಂಗೆ ಮಾಡೋದು, ಮತ್ತು ಬೇರೆ ಬೇರೆ ರೀತಿ ಎಲ್ಲ ಮಾಡ್ತಾರೆ, ಎಗ್ ಮ್ಯಾಗಿ, ಬುರ್ಜಿ ಮ್ಯಾಗಿ ಹೀಗೆಲ್ಲ. ಇದೊಂದು ವೆಜ್ ಮ್ಯಾಗಿ ಥರ ಸಿಂಪಲ್ಲಾಗಿ ಮಾಡೋದು ನೋಡಿ. ಮ್ಯಾಗಿ ಮಸಾಲ ಏನಿರ್ತದೆ ನೋಡಿ, ಮತ್ತು ಎಕ್ಸ್ಟ್ರಾ ಮಸಾಲೆ ಕೂಡ ಹಾಕೊಬೋದು. ಮ್ಯಾಗಿ ಮಸಾಲ 2 ಪ್ಯಾಕೆಟ್ ಮಾಡ್ತಾಯಿದ್ದೀನಿ. 2 ಪ್ಯಾಕೆಟ್ ಮ್ಯಾಗಿ ಮಸಾಲ ಹಾಕಿ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಆಮೇಲೆ ಒಂದು 2 ಚಮಚ ಆಗುವಷ್ಟು ಈರುಳ್ಳಿ ಮತ್ತು ಹಸಿಮೆಣಸು ಮತ್ತು ಯಾವುದಾದ್ರು ಬೀನ್ಸು, ಕ್ಯಾರೆಟು, ಟೊಮೆಟೊ ಯಾವುದೇ ರೀತಿ ತರಕಾರಿನೂ ಕೂಡ ಹಾಕ್ಬೋದು. ನಾನು ಕೆಲವೊಂದು ಸರಿ ಒಂದೊಂದು ರೀತಿ ಮಾಡ್ತೀನಿ. ಇದ್ದಿರೋಂಥ ತರಕಾರಿನೂ ಹಾಕಿ ಮಾಡ್ತೀನಿ. ಇದೇ ರೀತಿ ಈರುಳ್ಳಿ ಹಾಕಿ ಮ್ಯಾಗಿನೂ ಕೂಡ ಮಾಡ್ತೀನಿ. ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ನನಗೇನು ಅಷ್ಟೊಂದು ಇಷ್ಟ ಆಗೋದಿಲ್ಲ, ಆದರೂ ಕೆಲವೊಂದು ದಿನ ಚೆನ್ನಾಗಿರ್ತದೆ. ಮಳೆ ಬರೋ ಟೈಮಾಗ ಅದೇ ತುಂಬ ಹಸಿವೆ ಅಂತ ಅನಿಸ್ದವಾಗೆಲ್ಲ ಈ ಥರ ಎಲ್ಲ ತಿನ್ನೋದು. ಹಾಗೆ 2 ಪ್ಯಾಕೆಟ್ ಮಾಡ್ತಾಯಿದ್ದೀನಿ. ದಾದಮ್ಮನಿಗಂತೂ ಅಷ್ಟೆಲ್ಲ ಇಷ್ಟನೇ ಆಗೋದಿಲ್ಲ ಮ್ಯಾಗಿ ಎಲ್ಲ. ಇನ್ನು ನಾನು ಮತ್ತು ಅಣ್ಣ ಅಷ್ಟೇ. ಅದು ಬಿಸಿ ಬಿಸಿ ಆಮ್ಲೆಟ್ ಹಾಕಿ ಮಾಡೋದು. ಶುಕ್ರವಾರ ಆಗಿತ್ತು, ಅಮ್ಮ ಎಗ್ ಮ್ಯಾಗಿ ತಿನ್ನೋದಿಲ್ಲ, ಹಾಗಾಗಿ ವೆಜ್ ಮ್ಯಾಗಿ ಮಾಡಿ ಆಮ್ಲೆಟ್ ಮಾಡಿ ಅದ್ರ ಜೊತೆಗೆ ನಾವು ತಿನ್ನೋದು. ಹಾಗಾಗಿ ನೋಡಿ ಬಿಸಿ ಬಿಸಿ ಆಮ್ಲೆಟ್ ಮೇಲೆ
ಮ್ಯಾಗಿ ಹಾಕ್ಕೊಂಡು ಮಳೆ ಬರುವಾಗ ತಿಂದ್ರಂತೂ ಸಖತ್ತಾಗಿರುತ್ತದೆ. ನಿಮಗೂ ಈ ಥರ ಎಲ್ಲ ತಿನ್ನೋದು ಇಷ್ಟನಾ ಅಂತ ಕಮೆಂಟ್ ಮಾಡಿ.